ಒಂದು ಕಾಲದಲ್ಲಿ ಗಂಗಾವತಿ ಎಂಬ ಸುಂದರವಾದ ಹಳ್ಳಿಯಿತ್ತು. ಆ ಹಳ್ಳಿಯ ಹೊರವಲಯದಲ್ಲಿ ದಟ್ಟವಾದ ಕಾಡಿನ ಮಧ್ಯದಲ್ಲಿ ರಹಸ್ಯವಾದ ಕೆರೆಯಿತ್ತು. ಆ ಕೆರೆಯ ನೀರು ತಿಳಿಯಾಗಿ ಹೊಳೆಯುತ್ತಿತ್ತು, ಆದರೆ ಅದರ ಆಳದಲ್ಲಿ ಮರೆಯಾದ ಮ್ಯಾಜಿಕ್ ಅಡಗಿತ್ತು ಎಂದು ಹಳ್ಳಿಯ ಜನರು ನಂಬಿದ್ದರು. ಆ ಹಳ್ಳಿಯಲ್ಲಿ ರಾಮು ಎಂಬ ಬಡ ಹುಡುಗನಿದ್ದನು. ಅವನು ದಯಾಳು ಮತ್ತು ಧೈರ್ಯಶಾಲಿ. ಅವನಿಗೆ ಮ್ಯಾಜಿಕ್ ಬಗ್ಗೆ ಬಹಳ ಕುತೂಹಲವಿತ್ತು ಮತ್ತು ಆ ರಹಸ್ಯ ಕೆರೆಯ ಬಗ್ಗೆ ತಿಳಿದುಕೊಳ್ಳಲು ಅವನು ಬಹಳ ಆಸಕ್ತಿ ಹೊಂದಿದ್ದನು. ಒಂದು ದಿನ ರಾಮು ಕಾಡಿಗೆ ಹೋದನು. ದಾರಿ ತಪ್ಪಿ ಅಲೆದಾಡುತ್ತಿದ್ದಾಗ ಅವನು ಆ ರಹಸ್ಯ ಕೆರೆಯನ್ನು ನೋಡಿದನು. ಕೆರೆಯ ಸೌಂದರ್ಯ ಅವನನ್ನು ಮಂತ್ರಮುಗ್ಧನನ್ನಾಗಿಸಿತು. ಅವನು ಕೆರೆಯ ಹತ್ತಿರ ಹೋದನು ಮತ್ತು ಅದರ ತಿಳಿಯಾದ ನೀರನ್ನು ನೋಡಿದನು. ಕೆರೆಯ ಮಧ್ಯದಿಂದ ಒಂದು ಹೊಳೆಯುವ ಮೀನು ಹೊರಬಂದಿತು. ಮೀನು ರಾಮುನಿಗೆ ಮಾತನಾಡಿಸಿತು. ಹೇ ಹುಡುಗ, ನೀನು ಯಾರು ಮತ್ತು ಇಲ್ಲಿ ಏನು ಮಾಡುತ್ತಿದ್ದೀಯಾ ಎಂದು ಕೇಳಿತು. ರಾಮು ಆಶ್ಚರ್ಯಚಕಿತನಾದನು. ಅವನು ಹೆದರದೆ ಉತ್ತರಿಸಿದನು, ನಾನು ರಾಮು. ನನಗೆ ಮ್ಯಾಜಿಕ್ ಬಗ್ಗೆ ತಿಳಿಯಲು ಆಸಕ್ತಿಯಿದೆ ಮತ್ತು ಈ ಕೆರೆಯ ಬಗ್ಗೆ ಕೇಳಿದ್ದೇನೆ. ಮೀನು ನಕ್ಕಿತು ಮತ್ತು ಹೇಳಿತು, ನಾನು ಈ ಕೆರೆಯ ಮ್ಯಾಜಿಕ್ನ ಕಾವಲುಗಾರ. ನಿನ್ನ ಪ್ರಾಮಾಣಿಕತೆ ಮತ್ತು ಕುತೂಹಲ ನನಗೆ ಇಷ್ಟವಾಯಿತು. ನಿನಗೆ ಒಂದು ವರವನ್ನು ನೀಡುತ್ತೇನೆ. ನೀನು ಏನು ಕೇಳಿದರೂ ಅದು ನಿನಗೆ ಸಿಗುತ್ತದೆ, ಆದರೆ ಅದನ್ನು ಒಳ್ಳೆಯ ಉದ್ದೇಶಕ್ಕಾಗಿ ಮಾತ್ರ ಬಳಸಬೇಕು. ರಾಮು ಸಂತೋಷದಿಂದ ಗದ್ಗದಿತನಾದನು. ಅವನು ಮೀನಿಗೆ ಧನ್ಯವಾದ ಹೇಳಿದನು ಮತ್ತು ತನ್ನ ಹಳ್ಳಿಗೆ ಹಿಂತಿರುಗಿದನು. ಮೊದಲಿಗೆ ರಾಮು ತನ್ನ ಮತ್ತು ತನ್ನ ಕುಟುಂಬದ ಬಡತನವನ್ನು ಹೋಗಲಾಡಿಸಲು ವರವನ್ನು ಬಳಸಿದನು. ಇದ್ದಕ್ಕಿದ್ದಂತೆ ಅವರ ಸಣ್ಣ ಮನೆ ದೊಡ್ಡದಾಯಿತು ಮತ್ತು ಅವರಿಗೆ ಬೇಕಾದ ಎಲ್ಲಾ ವಸ್ತುಗಳು ಸಿಕ್ಕವು. ಆದರೆ ರಾಮು ಎಂದಿಗೂ ದುರಾಸೆಯವನಾಗಲಿಲ್ಲ. ಅವನು ತನ್ನ ಹಳ್ಳಿಯ ಇತರ ಬಡವರಿಗೂ ಸಹಾಯ ಮಾಡಿದನು. ರೋಗಿಗಳಿಗೆ ಔಷಧಿಯನ್ನು ಒದಗಿಸಿದನು ಮತ್ತು ಹಸಿದವರಿಗೆ ಆಹಾರವನ್ನು ನೀಡಿದನು. ಅವನ ಒಳ್ಳೆಯ ಕಾರ್ಯಗಳಿಂದಾಗಿ ಇಡೀ ಹಳ್ಳಿಯಲ್ಲಿ ಅವನು ಪ್ರೀತಿಪಾತ್ರನಾದನು. ಕಾಲಾನಂತರದಲ್ಲಿ ರಾಮು ವರವನ್ನು ವೈಯಕ್ತಿಕ ಲಾಭಕ್ಕಾಗಿ ಬಳಸುವುದನ್ನು ನಿಲ್ಲಿಸಿದನು. ಅವನು ತನ್ನ ಶಕ್ತಿಯನ್ನು ಹಳ್ಳಿಯ ಅಭಿವೃದ್ಧಿಗಾಗಿ ಮತ್ತು ಜನರ ಒಳಿತಿಗಾಗಿ ಮೀಸಲಿಟ್ಟನು. ಅವನ ಆಳ್ವಿಕೆಯಲ್ಲಿ ಗಂಗಾವತಿ ನಿಜವಾದ ಮ್ಯಾಜಿಕ್ನಿಂದ ತುಂಬಿದ ಒಂದು ಸಮೃದ್ಧ ಮತ್ತು ಸಂತೋಷದ ಸ್ಥಳವಾಯಿತು. ದಯೆ, ಸಹಾನುಭೂತಿ ಮತ್ತು ನಿಸ್ವಾರ್ಥ ಸೇವೆ. ಮತ್ತು ಹೀಗೆ ಆ ರಹಸ್ಯ ಕೆರೆಯ ಮ್ಯಾಜಿಕ್ ರಾಮುನ ಒಳ್ಳೆಯತನದ ಮೂಲಕ ಎಂದಿಗೂ ಮಾಸದ ಕಥೆಯಾಗಿ ಉಳಿಯಿತು. ಇನ್ನು ಇಂಥ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.